ನಮಸ್ಕಾರ ಬಂಧುಗಳೇ. ನಮಸ್ಕಾರ ಬಂಧುಗಳೇ. ಮಾಮಾಸ್ ಕೈ ರುಚಿಗೆ ಸ್ವಾಗತ ಸುಸ್ವಾಗತ. ಈ ದಿವಸ ಬಹಳ ಅಪೇಕ್ಷೆಯ ಮೇರೆಗೆ ತುಂಬ ಜನ ಫೋನ್ ಮಾಡಿ ಅವ್ರಿಗೂ ಕೇಳಿದ್ದಾರೆ, ನನಗೂ ಕೇಳಿದ್ದಾರೆ. ದಿಢೀರ್ ಉಪ್ಪಿನಕಾಯಿ ಮದುವೆ ಮನೆಗಳಲ್ಲಿ ನೀವು ದಿಢೀರ್ ಉಪ್ಪಿನಕಾಯಿ ಬಳಸ್ತೀರಾ, ಅದನ್ನು ಹೇಗೆ ಮಾಡೋದನ್ನ ತೋರಿಸಿ ಅಂತ. ಆ ದಿಢೀರ್ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ತೀವಿ. ನೀವು ನೋಡಿ ನೀವು ಮಾಡ್ಕೊಳ್ಳಿ. ಖಂಡಿತ. ದಿಢೀರ್ ಉಪ್ಪಿನಕಾಯಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು: ನಿಂಬೆಹಣ್ಣು, ಕ್ಯಾರೆಟು, ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಇಂಗು, ಎಣ್ಣೆ, ಸಾಸಿವೆ, ಉಪ್ಪು, ಮೆಂತ್ಯ, ಸಕ್ಕರೆ ಹಾಗೂ ಹಸಿಮೆಣಸಿನಕಾಯಿ. ಶುರು ಮಾಡೋಣ. ಖಂಡಿತ. ಈಗ ಸ್ಟವ್ ಹಚ್ಚೋಣ. ಈ ಕಡೆ ಸ್ಟವ್ ಹಚ್ತೀನಿ. ಎರಡು ಸಣ್ಣ ಮಾಡೋಣ. ಸ್ಟವ್ ಹಚ್ಚಿದೀವಿ. ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಸ್ವಲ್ಪ ಮುಂದಾಗಿರ್ಬೇಕು. ಇದಕ್ಕೆ 2, 3, 4, 5, 6, 7, 8, 9, 10. ಓಕೆ, ಇಲ್ಲಿ ಅದನ್ನ ಇಟ್ಬಿಡು. ಈ ಎಣ್ಣೆ ಕಾಯೋ ಹೊತ್ತಿಗೆ ನನಗೆ ಮೆಂತ್ಯ ಇದಕ್ಕೆ ಒಂದು ಅರ್ಧ ಸ್ಪೂನ್ಗಿಂತ ಜಾಸ್ತಿ ಸಾಕು ಅಷ್ಟೇ. ಇನ್ನೊಂದು ಸ್ವಲ್ಪ ಹಾಕ್ಬೋದು, ಸಣ್ಣ ಸ್ಪೂನ್ ಅಲ್ವಾ, ಸಾಕು. ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಖಾರ ಎಷ್ಟು ಬೇಕೋ ಅಷ್ಟು. ಇದಕ್ಕೊಂದು ಸ್ವಲ್ಪ ಖಾರ ಮುಂದಾಗಿರಲಿ. ಬ್ಯಾಡಗಿನಲ್ಲಿ ಖಾರ ಬರಲ್ಲ, ಕಲರ್ ಬರುತ್ತೆ. ನಮ್ಮದು ಆರ್ಗ್ಯಾನಿಕ್ ಅದರಿಂದ ಇನ್ನೂ ಖಾರ ಬರೋದೇ ಇಲ್ಲ. ನಾವಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8ರಿಂದ 10 ತಗೊಂಡಿದ್ದೀವಿ. ಹೌದು. ಗುಂಟೂರು ಮೆಣಸಿನ್ಕಾಯಿ ಇದು ಒಂದು 10 ಸಾಕು. ಸಾಸಿವೆ, ಆ ಮೆಂತ್ಯ ಎಷ್ಟು ಹಾಕಿದ್ರು ಅಷ್ಟೇ ಸಾಸಿವೆ. ಈಗ ಸ್ಟವ್ ಆಫ್ ಮಾಡ್ಬಿಡ್ತೀನಿ. ಕಾದಿದೆ, ಇಷ್ಟು ಹಾಕಿದ್ರೆ ಸಾಕು. ಆಫ್ ಮಾಡ್ಬಿಡ್ತೀನಿ. ಸರಿ. ಇದರಲ್ಲೇ ಆಗ್ತಾ ಇದ್ವಿ. ಈಗಲೇ ಕಡಿ ಅಂತ ಇದೆ ಮೆಣಸಿನ್ಕಾಯಿ, ಯಾಕೆಂದ್ರೆ ಆಗಲೇ ಬಿಸಿ ಮಾಡ್ಕೊಂಡಿದ್ವಲ್ಲ ನಾವು ಮೈಕ್ರೋವನ್ನಲ್ಲಿಟ್ಟು. ಈಗ ಇದಕ್ಕೆ ಸಾಸಿವೆ ಹಾಕಮ್ಮ. ಓಕೆ, ಈಗ ಸಾಸಿವೆ ಸಿಡಿದ್ಮೇಲೆ ಒಂದೊಂದಾಗಿ ಕ್ಯಾರೆಟ್ ಮತ್ತು ಕ್ಯಾರೆಟಿಗೆ ನಾವು ಒಂದು 1/4 kg ಅಷ್ಟು ತಗೊಂಡಿದ್ದೀವಿ. ಹೌದು. ನಾವು ಇನ್ನೂ ಸಣ್ಣದಾಗಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಬಟ್ ಏನಂದ್ರೆ ಉಪ್ಪಿನಕಾಯಿ ಅಂದ್ರೆ ಹೋಳ ಬಾಯಿಗೆ ಸಿಗಬೇಕು. ತೀರಾ ಸಣ್ಣದ್ ಮಾಡ್ಬಿಟ್ರೆ ಉಪ್ಪಿನಕಾಯಿ ಹೋಳ ಬಾಯಿಗೆ ಸಿಗಲ್ಲ. ಇದು ಆಗಿದೆ. ಇದನ್ನ ನಮ್ಮ ಮಂಜುನಾಥ್ ರಾವ್ ಆಗಲೇ ಬಂದಿರ, ಅವ್ರು ಕೊಟ್ಬಿಟ್ಟು ನೈಸಾಗಿ ಪುಡಿ ಮಾಡ್ಕೊಂಬಲ್ಲ. ಈಗ ನಿಂಬೆಹಣ್ಣು ಹಾಕ್ಬಿಟ್ಟು ಇಲ್ಲಿ ಒಂದು 8ರಿಂದ 10 ನಿಂಬೆಹಣ್ಣು. ಹೌದು. ನಾವು ಒಂದು ನಿಂಬೆಹಣ್ಣಲ್ಲಿ 8 ಪೀಸ್ ತರ 8 ಪೀಸ್. ಇನ್ನೂ ಚಿಕ್ಕದಾಗಿ ಬೇಕಾದ್ರೆ ಮಾಡ್ಕೋಬೋದು. ಈಗ ಹಸಿಮೆಣಸಿನಕಾಯಿ ಹಾಕಿ. ಇಲ್ಲಿ ಹಸಿಮೆಣಸಿನಕಾಯಿನ ಒಂದು 8ರಿಂದ 10 ತಗೊಂಡಿದ್ದೀವಿ. ಹೌದು. ಖಾರ ಬೇಕು, ಉಪ್ಪಿನಕಾಯಿ ಅಂದ್ರೆ ಸ್ವಲ್ಪ ಖಾರ ಬೇಕಲ್ವಾ. ಇದರಲ್ಲಿ ಮಿಕ್ಸ್ಡ್ ವೆಜಿಟೇಬಲ್ ಇದನ್ನ ಏನ್ ಬೇಕಾದ್ರೂ ಹಾಕ್ಬೋದು. ನೀನು ಗೋರಿಕಾಯಿ ಹಾಕ್ಬೋದು, ಬೀನ್ಸ್ ಹಾಕ್ಬೋದು. ಯಾಕಂದ್ರೆ ಯಾವುದು ಬೇಯಿಸಲ್ಲ, ನಾವು ಬಾಯಿಲ್ ಮಾಡೋದಷ್ಟೇ. ಹಾಗಾಗಿ ಬೀನ್ಸ್ ಹಾಕ್ಬೋದು. ಅದು ನಿಂಬೆಹಣ್ಣು ಹಾಕಿದೆಯಲ್ಲ, ನೀವು ಯಾವ ತರಕಾರಿ ಹಾಕಿದ್ರು ಏನು ಬೇಯಲ್ಲ. ಅದು ಹಾಫ್ ಬಾಯಿಲ್, ಮುಕ್ಕಾಲು ಚೂರು ಕರುಮ್ ಅನ್ನೋಂಗೆ ಇರಬೇಕು ಉಪ್ಪಿನಕಾಯಿ. ಆ ಕ್ರಿಸ್ಪಿನೆಸ್ ಇರಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಆದಷ್ಟು ಫ್ರೈ ಆಗಬೇಕು. ಈಗ ಇದು ಮುಕ್ಕಾಲು ಬೆಂದಾಗಿದೆ. ಈ ಹಂತದಲ್ಲಿ ಉಪ್ಪು ಹಾಕ್ಬಿಡು. ನೋಡು, ಅಡಿಯಾದಾಗಲಿ ಏನೂ ಆಗಿಲ್ಲ. ಉಪ್ಪು ಸ್ವಲ್ಪ ಕೈ ಬಿಟ್ಟು ಹಾಕ್ಬೋದಾ ಅಥವಾ ಹೇಗೆ? ಅದು ನೋಡ್ಕೊಂಡು ಹಾಕಬೇಕು. ಕ್ವಾಂಟಿಟಿ ಎಷ್ಟಿರುತ್ತೆ. ಈಗ ಎಷ್ಟು ಚಮಚ ಹಾಕ್ದೆ? 2.5 ಹಾಕ್ಬಿಟ್ಟ. ಇನ್ನೂ 2 ಚಮಚ ಹಾಕು. ಆಮೇಲೆ ಬೇಕು ಅಂದ್ರೆ ಹಾಕಬೋದಲ್ಲ. ಈಗ ಚಿಲ್ಲಿ ಕೊಡ್ಬೇಕು.
ಚಿಲ್ಲಿ ಪೌಡರ್ ಅಂದ್ರೆ ನಾವು ಚಿಲ್ಲಿ ಪೌಡರ್ ಅಂದರೆ ಮೆಂತ್ಯ, ಸಾಸಿವೆ, ಬ್ಯಾಡಗೆ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ ಅದನ್ನೆಲ್ಲ ನಾವು ಹುರಿದು ಪುಡಿ ಮಾಡ್ಕೊಂಡು ಪುಡಿ ಬಂದಿರೋದು. ಮಾಡ್ಕೊಂಡು ಅಷ್ಟು ಬೇಕು ಪುಡಿ. ಇದು ಪುಡಿ ಮಾಡಿದ್ದು ಘಮ ಎಷ್ಟು ಚೆನ್ನಾಗಿ ಬರ್ತದೆ. ಪರಿಮಳ ಬರಬೇಕು. ಪರಿಮಳ ಬಂದ್ರೇನೆ ಹಿಂಗೆ ಹಾಕೋಣ. ಹಿಂಗಿಲ್ಲದೆ ಹೋದ್ರೆ ಉಪ್ಪಿನಕಾಯಿಗೆ ಹಿಂಗು ಒಂದು ಸ್ಪೂನ್ ಅಷ್ಟು, ಒಂದು ಸ್ಪೂನ್ ಅಷ್ಟು ಹಿಂಗು. ಈಗ ತಿಳಿ ಉಪ್ಪಿನಕಾಯಿ ಅಲ್ವಾ, ಹೌದು. ಮಾಮೂಲಿ ಉಪ್ಪಿನಕಾಯಿಗೆ ಒಳಗ್ಸೋ ಉಪ್ಪಿನಕಾಯಿಗೆ ನಾವು ಒಂದು ಡ್ರಾಪ್ ನೀರು ಹಾಕೋಂಗಿಲ್ಲ. ಈ ಉಪ್ಪಿನಕಾಯಿಗೆ ನೀರು ಹಾಕಿ ಹಾಂ ಹಾಕ್ಬಿಟ್ಟ. ಈಗಾಗಲೇ ಕಾವು ಕಮ್ಮಿ ಮಾಡ್ಕೊಂಡಿದ್ದೆ, ನಾನೀಗ ಜಾಸ್ತಿ ಮಾಡ್ತಾ ಇದ್ದೀನಿ. ನೀರು ಸಾಕಲ್ವಾ? ಸಾಕು ಪುಟ್ಟ ಸಾಕು. ಈ ಹಂತದಲ್ಲಿ ಒಂದು ಮುಷ್ಟಿ ಅಷ್ಟು, ಹಾಂ ಸಾಕು ಪುಟ್ಟ. ಅಷ್ಟೊಂದು ಬೇಡ, ಅಷ್ಟೊಂದು ಜಾಸ್ತಿ ಆಗುತ್ತೆ. ಇನ್ನೊಂಚೂರು ಕಮ್ಮಿ ಮಾಡು, ಇನ್ನೊಂಚೂರು ಕಮ್ಮಿ ಮಾಡು. ಸಕ್ಕರೆ ಆಪ್ಷನ್ ಅದು, ಬೇಕು ಅಂದ್ರೆ ಹಾಕೋದು, ಇಲ್ಲ ಅಂದ್ರೆ ಬೇಡ. ಇಲ್ಲಿ ನಾವು ಹಾಕ್ತಾ ಇದ್ದೀವಿ. ಹಾಕ್ತಾ ಇದ್ದೀವಿ. ಸಕ್ಕರೆ ಆಪ್ಷನ್ ಅದು, ಅವರವರು ಬೇಕು ಅಂದರೆ ಹಾಕೊಳ್ಳಿ, ಬೇಡ ಅಂದರೆ ಬೇಡ. ಉಪ್ಪು, ಹುಳಿ, ಖಾರ, ಸಿಹಿಯ ಪ್ರಮಾಣ ಬಹಳ ಕಮ್ಮಿ. ಹಾಕದೆ ಹೋದ್ರೂ ಪರವಾಗಿಲ್ಲ. ಇದು ಒಂದು 5 ನಿಮಿಷ ಕುದೀಲಿ ಚೆನ್ನಾಗಿ. ನೋಡಿ, ಇದರಲ್ಲಿ ಕಲರ್ ಓವರ್ ಆಗಿದೆ. ಹೌದು, ಯಾಕೆಂದ್ರೆ ನಾನು ಆಗಲೇ ಹೇಳಿದ್ದೀನಿ, ನಾವು ಉಪಯೋಗಿಸೋದು ರಾಜ- ಬಹಳಷ್ಟು ಅಡುಗೆಗಳನ್ನ ಹೇಳಿದ್ದೀವಿ ನಾವು. ಸಾವಯವ ಮೆಣಸಿನ್ಕಾಯಿ, ಸಾವಯವ ಪದಾರ್ಥಗಳು ಹಾಕೋದ್ರಿಂದ ಹೌದು. ಕಲರ್ ಓವರ್ ಆಗೋದಿಲ್ಲ. ನೀವು ಅದೇ ಚಿಲ್ಲಿ ಪೌಡ್ರು, ರೆಡಿಮೇಡ್ ಚಿಲ್ಲಿ ಪೌಡ್ರ್ ತಂದರೆ ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ ಹಾಕಿರ್ತಾರೆ, ಹಾಗಾಗಿ ನಿಮ್ಗೆ ಒಳ್ಳೆ ಕಲರ್ ಬರುತ್ತೆ. ಈಗ ನೋಡಿ, ಆಫ್ ಮಾಡೋಣ ಸ್ಟವ್. ಈಗ ರೆಡಿ ಇದೆ. ಹೌದು. ಇದು ನಾನೊಂದು ಕೇಳ್ಬೇಕು. ಇವಾಗ ನಾವು ದಿಢೀರ್ ಉಪ್ಪಿನಕಾಯಿ ಮಾಡಿದ್ವಿ. ಹೌದು. ಈಗ ನಾವು ವರ್ಷಗಟ್ಲೆ ಅಂದ್ರೆ 6 ತಿಂಗಳು ವರ್ಷಕ್ಕೆ ಅಂತ ಮಾಡಿರೋ ಉಪ್ಪಿನಕಾಯಿಗೆ ನಾವು ನೀರ್ ಹಾಕಲ್ಲ. ಹೌದು. ಅಲ್ಲಿ ನಾವು ಏನಂದ್ರೆ ತುಂಬಾ ಅಂದ್ರೆ ಕೆಲವೊಂದು ಉಪ್ಪಿನಕಾಯಿಗಳಿಗೆ ಒಗ್ಗರಣೆ ಹಾಕ್ತಿವಿ, ಇಲ್ಲಾಂದ್ರೆ ಉಪ್ಪೇ ನೀರಿನ ಅಂಶನ ಕೊಡುತ್ತೆ. ಈಗ ನಾವು ಇದರಲ್ಲಿ ನೀರ್ ಹಾಕಿದೀವಿ, ಇದು ಸ್ವಲ್ಪ ಈ ತರ ಒಂದು ಥಿಕ್ನೆಸ್ ಬಂದಿದೆ. ಈ ಕನ್ಸಿಸ್ಟೆನ್ಸಿ ಇದೆಯಲ್ಲ, ನೀ ಇದನ್ನ ಫ್ರಿಡ್ಜ್ ಅಲ್ಲಿ ಇಟ್ಕೊಂಡ್ಬಿಡು. ನೀ 6 ತಿಂಗಳಿಡು, ಕೆಟ್ಟಬಿಟ್ರೆ ಹೇಳು, ಖಂಡಿತ ಕೆಡಲ್ಲ. ಆ ಉಪ್ಪಿನಕಾಯಿನ ನೀವು ಫ್ರಿಡ್ಜ್ ಅಲ್ಲಿ ಇಡೋ ಅವಶ್ಯಕತೆ ಇಲ್ಲ. ಈ ಉಪ್ಪಿನಕಾಯಿಗೆ ಈ 6 ಮಂತ್ಸ್ ಇಡು. ನೋಡಿ ಈ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ. ಇದು ಗಟ್ಟಿ ಆಗಲ್ಲ ಅಲ್ವಾ? ಅಲ್ಲ, ಗಟ್ಟಿ ಯಾವಾಗ ಅವಶ್ಯಕತೆ ಇಲ್ಲ, ಇದೇ ಆದ ಇರಬೇಕು. ಅಲ್ಲಲ್ಲ, ಇದನ್ನ ನಾವು ತೆಗೆದು ಫ್ರಿಡ್ಜ್ ಅಲ್ಲಿ ಇಟ್ಟಾಗ ಅಥವಾ ತೆಗೆದು ಹಂಗೆ ಈಗ ಒಂದು 4 ದಿನ 5 ದಿನ ಅಂತ ಇಟ್ಟಾಗ ಏನಿಲ್ಲ, ಮತ್ತೆ ಮೈಕ್ರೋವನ್ ಅಲ್ಲೋ ಈ ತರ ಬಾಂಡ್ಲಿಗೆ ಹಾಕಿ ಒಂಚೂರು ಬಿಸಿ ಮಾಡ್ಕೊಂಡ್ರೆ ಇದೇ ಕನ್ಸಿಸ್ಟೆನ್ಸಿ ಬರುತ್ತೆ. ಓಕೆ, ಈಗ ರೆಡಿ ಇದೆ. ನೀನು ಮೊಸರನ್ನ ತಗೊಂಡು ಉಪ್ಪಿನಕಾಯಿ ಹಾಕ್ಕೊಡ್ತೀನಿ, ಟೇಸ್ಟ್ ಮಾಡ್ಬಿಡು ಹೇಗಿದೆ ಅಂತ ಹೇಳಿ. ಕೈಯಲ್ಲಿ ತಿನ್ನೋದು ಬಹಳ ಸೂಕ್ಷ್ಮ, ಬಹಳ ಚೆನ್ನ. ಅದು ಕೈಯಲ್ಲಿ ತಿನ್ನೋದು ಉಪ್ಪಿನಕಾಯಿ ರುಚಿನೇ ತುಂಬಾ ಚೆನ್ನಾಗಿದೆ. ಯಾವುದು ಅತಿಯಾಗಿ ಅಂತ ಅನ್ಸಿಲ್ಲ, ಎಲ್ಲ ತುಂಬಾ ಚೆನ್ನಾಗಿದೆ. ಇನ್ನು ಅನ್ನದ ಜೊತೆಗೆ ತಿನ್ಬಿಟ್ಟು ನೋಡ್ಬೇಕು. ಕ್ಯಾರೆಟು ಕ್ರಂಚಿ ಕ್ರಂಚಿ ಆಗಿದೆ, ತುಂಬಾ ಬೆಂದ್ಬಿಟ್ಟು ತುಂಬಾ ಮೆತ್ತಗೂ ಏನಾಗಿಲ್ಲ. ಅದಕ್ಕೆ ಉಪ್ಪು, ಹುಳಿ, ನಿಂಬೆಹಣ್ಣು ಹಾಕಿರೋದ್ರಿಂದ ಹುಳಿ ಬಂದಿದೆ. ನಿಂಬೆಹಣ್ಣು ಬಿಟ್ಟು ಬೇರೆ ಯಾವ ಹುಳಿ ಹಾಕಿಲ್ಲ. ನಿಂಬೆಹಣ್ಣಿನ ಹುಳಿ ಅಂಶನೇ ತುಂಬಾ. ಎಲ್ಲ ನಾವು ಯಾವುದೇ ಆರ್ಟಿಫಿಷಿಯಲ್ ಕಲರ್ಸ್ ಆಗಲಿ, ಆರ್ಟಿಫಿಷಿಯಲ್ ಹುಳಿ ಆಗಲಿ, ಸಿಟ್ರಿಕ್ಕು ಅಂದ್ರೆ ಲೆಮನ್ ಸಾಲ್ಟ್ ಅಂತೀವಲ್ಲ, ಅದು ಏನೂ ಹಾಕಿಲ್ಲ. ಹೌದು. ಆದ್ರೆ ಇಲ್ಲಿ ಬೇಕಾದ್ರೆ ನೀನು ಒಂಚೂರು ಹುಣಸೆ ಹಣ್ಣು ರಸನೂ ಹಾಕೋಬಹುದು. ಸೊ ಅದನ್ನ ಈಗ ನಾವು ಹಾಕಿರೋ ನಿಂಬೆಹಣ್ಣಿನ ಹುಳಿಯಿಂದಾನೇ ಉಪ್ಪಿನಕಾಯಿಗೆ ಒಂದು ಪರಿಮಳ ಬಂದಿದೆ, ಒಂದು ಟೇಸ್ಟ್ ಬಂದಿದೆ. ತುಂಬಾ ಚೆನ್ನಾಗಿದೆ, ಬಂದಿದೆ. ಹೌದು, ತುಂಬಾ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಕುಕ್ಕಂದ, ಈ ನಿಂಬೆಹಣ್ಣು ಇದೆಯಲ್ಲ, ಕ್ಯಾರೆಟ್ ನಿಂಬೆಹಣ್ಣೆಲ್ಲ ಇವತ್ತು ಮಾಡಿಟ್ಟಿದೆಯಲ್ಲ, ಇನ್ನೊಂದು 2-3 ದಿವಸ ಬಿಟ್ಬಿಡು, ಅವಾಗ ಇನ್ನೂ ಸಾಫ್ಟ್ ಆಗುತ್ತೆ. ಇನ್ನೂ ಸಾಫ್ಟ್ ಆಗಿ ಅದು ಹೊಂದ್ಕೊಳ್ಳುತ್ತೆ. ಆ ಪರಿಮಳ ಎಲ್ಲ ನಿಂಬೆಹಣ್ಣಿಗೆ, ಕ್ಯಾರೆಟ್ಗೆ, ಮೆಣಸಿನ್ಕಾಯಿ ಹೀರ್ಕೊಂಡ್ಬಿಟ್ಟಿರುತ್ತೆ ಆಗ್ಲೇನೆ,
ಅದಕ್ಕೆ ಎಳ್ಕೊಂಡಾಗ್ಲೇ ಇನ್ನೂ ರುಚಿ ಜಾಸ್ತಿ ಆಗುತ್ತೆ. ಅದು ಕಳಿಯೋದು ಅಂತ ನಾವೇನ್ ಹೇಳ್ತೀವೋ ಅದು ಆದಾಗ ಇನ್ನು ರುಚಿ ಜಾಸ್ತಿ ಬರುತ್ತೆ ಅಂತ. ಪಳಗೋದು ಅಂತಾರೆ, ಉಪ್ಪಿನಕಾಯಿ ಪಳಗಬೇಕು ಅಂತಾರೆ, ಆಯ್ತಾ. ಆಮೇಲೆ ಇನ್ನೊಂದು ಯಾವುದೇ ಉಪ್ಪಿನಕಾಯಿ ಆಗಲಿ, ನೀ ಯಾವುದೋ ಸ್ಪೂನ್ ಹಾಕೋದು, ಅನ್ನ ಬಡಿಸಿರ್ತೀವಿ ಅದೇ ಕೈಯಲ್ಲಿ ಬಡಿಸ್ಕೊಳ್ಳೋದು, ಇವೆಲ್ಲ ಮಾಡಿದ್ರೆ ಮೊಸರೇನ ಹಾಕಿದ್ರೆ ಉಪ್ಪಿನಕಾಯಿ ಖಂಡಿತ ಬಾಳ್ಕೆ ಬರಲ್ಲ. ಈ ಉಪ್ಪಿನಕಾಯಿ ಏನಾಗಲ್ಲ. ಏನಕ್ಕೆ? ನಮ್ಮ ಕೈಯಾರೆ ನಾವು ಕಷ್ಟಪಟ್ಟು ಮಾಡಿದ್ದನ್ನ ನಾವು ಯಾಕೆ ಹಾಳು ಮಾಡಬೇಕು? ಅವಶ್ಯಕತೆ ಇಲ್ಲ. ಈಗ ಉಪ್ಪಿನಕಾಯಿ ತುಂಬಾ ರುಚಿಯಾಗಿದೆ. ನಾನು ನಮ್ಮ ವೀಕ್ಷಕ ಬಂಧುಗಳಲ್ಲಿ ಕೇಳ್ಕೊಳ್ಳೋದು, ಇದನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ. ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಎಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪತ್ತೆ. ಪ್ರತಿಯೊಂದು ಡಿಶ್ಗಳನ್ನು ನೀವು ಮಾಡಿ ಹೇಗಿದೆ ಅಂತ ರುಚಿ ನಮಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಹೇಳ್ಬೋದು, ಫೋನ್ ಮಾಡಿ ಹೇಳ್ಬೋದು, ಅಥವಾ ನಿಮ್ಗೆ ಎಲ್ಲಿ ಏನು ತೊಂದರೆ ಆಯಿತು ಅಂತ ಹೇಳಿದ್ರು ಅದನ್ನು ಕೂಡ ನಾವು ಕ್ಲಿಯರ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಪ್ರಯತ್ನ ಪಡ್ತೀವಿ. ಆಮೇಲೆ ನಮ್ಮ ತಪ್ಪುಗಳು ಏನಾದರೂ ಇದ್ವಿ ನಾವು ತಿದ್ದುಕೊಳ್ಳೇಬೇಕು. ಎಷ್ಟೋ ತಪ್ಪುಗಳು ಹಾಗೆ ಆಗತ್ತೆ. ಬಂಧುಗಳು ಹೇಳಿರ್ತಾರೆ, ಅದಕ್ಕೆ ನಾವು ಏನೋ ಒಂದು ಕಾಂಪ್ರಮೈಸ್ ಕೊಟ್ಟಿರ್ತೀವಿ, ಏನೋ ಒಂದು ಉತ್ತರ ಕೊಟ್ಟಿರ್ತೀವಿ, ಅದು ಹಾಗಲ್ಲ ಇದು ಹೀಗೆ ಅಂತ. ನಮ್ಮಲ್ಲಿ ತಪ್ಪಾದ್ರೆ ನಾವು ಒಪ್ಕೋತೀವಿ. ದಯವಿಟ್ಟು ಕಾಮೆಂಟ್ಸ್ ಮಾಡಿ. ಕಾಮೆಂಟ್ಸ್ ತುಂಬ ಕಮ್ಮಿ ಬರ್ತಾ ಇದೆ. ವೈಯಕ್ತಿಕವಾಗಿ ನಮ್ಮ ಕಾಮೆಂಟ್ಸ್ ಬರ್ತಾ ಇದೆ, ಒಳ್ಳೆ ಕಾಮೆಂಟ್ಸ್, ಹೆಲ್ತಿ ಕಾಮೆಂಟ್ಸ್ ಎಲ್ಲ ಬರ್ತಾ ಇದೆ. ಆದರೆ ಯೂಟ್ಯೂಬ್ ಮುಖಾಂತರ ನಿಮ್ಮ ಕಾಮೆಂಟ್ಗಳನ್ನು ನೀವು ದಯವಿಟ್ಟು ತಿಳಿಸಿ. ಸೊ ಹೀಗೆ ನಾವು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ ಬಂಧುಗಳೇ.